ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಿಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಮಹೋದರ ಮಹಾಪಾರ್ಶ್ವ ವಿರೂಪಾಕ್ಷರೆಂಬ ಮೂವರು ಮಂತ್ರಿಗಳೊಡಗೂಡಿ ಲಂಕೆಯ ಉತ್ತರ ದ್ವಾರದಿಂದ ಯುದ್ಧಕ್ಕೆ ಹೊರಟದು. ರಾವಣನಿಗೆ ದಾರಿಯಲ್ಲಿ ದುರ್ನಿಮಿತ್ತಗಳು ಕಂಡುಬಂದುದು. ರಾವಣನು ವಾನರ ಸೇನೆಯೊಡನೆ ಯುದ್ಧ ಮಾಡಿದುದು ಎಂಬ 96ನೆಯ ಸರ್ಗಕ್ಕೆ ಸ್ವಾಗತ. ಹೀಗೆ ಲಂಕೆಯ ಮನೆ ಮನೆಗಳಲ್ಲಿಯೂ ರಾಕ್ಷಸ ಸ್ತ್ರೀಯರು ರಾಕ್ಷಸರ ಮರಣದಿಂದಾಗಿ ಬಹಳ ದೈನ್ಯದಿಂದ ಕೂಗಿಡುತ್ತಿದ್ದ ದೊಡ್ಡ ರೋಧನ ಧ್ವನಿಯು ರಾವಣನ ಕಿವಿಗೆ ಬಿದ್ದಿತು. ಆಗ ರಾವಣನು ಸಂಕಟದಿಂದ ನಿಟ್ಟುಸಿರನ್ನು ಬಿಡುತ್ತಾ ಮುಹೂರ್ತ ಕಾಲದವರೆಗೆ ಏನೂ ತೋರದಂತೆ ಚಿಂತಾಮಗ್ನನಾಗಿದ್ದು, ಆಮೇಲೆ ಮಿತಿಮೀರಿದ ಕೋಪಾವೇಶದಿಂದ ಕೆಂಪೇರಿದ ಕಣ್ಣುಳ್ಳವನಾಗಿ ಹಲ್ಲುಗಳಿಂದ ತುಟಿಯನ್ನು ಕಚ್ಚುತ್ತಾ ತನ್ನ ಮುಂದಿದ್ದ ರಾಕ್ಷಸರಿಗೂ ನೋಡಲು ಸಾಧ್ಯವಾಗುವಂತೆ ಭಯಂಕರ ಸ್ವರೂಪವನ್ನು ತಾಳಿ ಹೆದರಿದ ಕಾಲಾಗ್ನಿಯಂತೆ ತೋರುತ್ತಿದ್ದನು. ಆಗ ಪ್ರಭುವಾದ ಆ ರಾವಣನಿಗೆ ಮನಸ್ಸಿನಲ್ಲಿರುವ ಭಯದಿಂದ ಮಾತುಗಳು ತಡಬಡಿಸುತ್ತಿದ್ದರು. ಹೊರಗೆ ಮಾತ್ರ ಕೋಪಾವೇಶವನ್ನು ತೋರಿಸುತ್ತಾ ತನ್ನ ದೃಷ್ಟಿಯಿಂದಲೇ ದಹಿಸುವಂತೆ ತನ್ನ ಮುಂದಿದ್ದ ಮಹೋದರ ಮಹಾಪಾರ್ಶ್ವ ವಿರೂಪಾಕ್ಷರೆಂಬ 3 ಮಂದಿ ಮಂತ್ರಿಗಳನ್ನು ನೋಡಿ, ಎಲೈ ಅಮಾತ್ಯರೇ, ಈಗಲೇ ನೀವು ನಮ್ಮ ಸೈನ್ಯಗಳಿಗೆ ಯುದ್ಧಕ್ಕಾಗಿ ಹೊರಡುವಂತೆ ನನ್ನಾಜ್ಞೆಯಿಂದ ತಿಳಿಸಬೇಕು ಎಂದನು. ಇದನ್ನು ಕೇಳಿ ಆ ರಾಕ್ಷಸರೆಲ್ಲರೂ ಭಯಪೀಡಿತರಾಗಿ ರಾಜಾಜ್ಞೆಯಂತೆ ರಾಕ್ಷಸ ಸೈನ್ಯಗಳನ್ನು ಯುದ್ಧಕ್ಕಾಗಿ ಪ್ರೇರಿಸಿದರು. ಭಯಂಕರಾಕಾರವುಳ್ಳ ರಾಕ್ಷಸರೆಲ್ಲರೂ ಈ ರಾಜಾಜ್ಞೆಯನ್ನು ಕೇಳಿ ಹಾಗೆಯೇ ಆಗಲಿ ಎಂದು ಹೇಳಿ ಮಂಗಳಾಶೀರ್ವಾದಗಳನ್ನು ಪಡೆದು ಯುದ್ಧಾಭಿಮುಖರಾಗಿ ಹೊರಟರು. ಆ ರಾಕ್ಷಸರೆಲ್ಲರೂ ತಮ್ಮ ತಮ್ಮ ಪದವಿಗೆ ತಕ್ಕಂತೆ ಪ್ರಭುವಾದ ರಾವಣನನ್ನು ನಮಸ್ಕಾರಾದಿಗಳಿಂದ ಗೌರವಿಸಿ ಆತನಿಗೆ ಜಯವನ್ನು ಕೋರುತ್ತಾ ಶ್ರದ್ಧಾಂಜಲಿಗಳಾಗಿ ಅವನ ಮುಂದೆ ನಿಂತರು. ಆಗ ರಾವಣನು ಅತ್ಯಂತ ಕೋಪಾವೇಶದಿಂದ ಜ್ವಲಿಸುತ್ತಾ ಶತ್ರುಗಳಲ್ಲಿ ಕೇವಲ ತಿರಸ್ಕಾರ ಭಾವವನ್ನು ತೋರಿಸುವಂತೆ ಮುಗುಳ್ನಗೆ ನಕ್ಕು ತನ್ನ ಮುಂದಿದ್ದ 3 ಮಂದಿ ಪ್ರಧಾನ ಮಂತ್ರಿಗಳನ್ನು ನೋಡಿ, ಎಲೈ ಸಚಿವೋತ್ತಮರೇ, ಈಗ ನಾನು ನನ್ನ ಬಿಲ್ಲಿನಿಂದ ಪ್ರಳಯ ಕಾಲದ ಸೂರ್ಯನಂತೆ ಅತಿ ತೀಕ್ಷ್ಣಗಳಾದ ಬಾಣಗಳನ್ನು ಪ್ರಯೋಗಿಸಿ ರಾಮಲಕ್ಷ್ಮಣರಿಬ್ಬರನ್ನು ಯಮಪುರಿಗೆ ಕಳುಹಿಸದೆ ಬಿಡುವವನಲ್ಲ. ಈಗಿನ ಯುದ್ಧದಲ್ಲಿಯೇ ನಾನು ಆ ನನ್ನ ಸಮಸ್ತ ಶತ್ರುಗಳನ್ನು ವಧಿಸಿ ಇದಕ್ಕೆ ಮೊದಲು ಕರನನ್ನು ಕುಂಭಕರ್ಣನನ್ನು ಪ್ರಹಸ್ತನನ್ನು ಇಂದ್ರಜಿತ್ತನ್ನು ಕೊಂದುದಕ್ಕೆ ಪ್ರತೀಕಾರವನ್ನು ಮಾಡಿ ತೋರಿಸುವೆನು. ಇನ್ನು ಕ್ಷಣ ಕಾಲದಲ್ಲಿಯೇ ಅಂತರಿಕ್ಷವಾಗಲಿ ನದಿಗಳಾಗಲಿ ಸಮುದ್ರಗಳಾಗಲಿ ಯಾವುದೊಂದು ಕಣ್ಣಿಗೆ ಕಾಣದಂತೆ ನನ್ನ ಬಾಣಸಮೂಹಗಳೆಂಬ ಮೇಘಗಳಿಂದ ಲೋಕವೆಲ್ಲವನ್ನು ಮರೆಸಿ ಕತ್ತಲೆ ಕವಿದಂತೆ ಮಾಡುವೆನು. ಈಗ ನಾನು ನನ್ನ ಮಹಾಧನುಸ್ಸಿನಿಂದ ಗರಿಗಟ್ಟಿದ ಬಾಣಗಳನ್ನು ಪರಂಪರೆಯಾಗಿ ವರ್ಷಿಸಿ ಆ ವಾನರ ಸೈನ್ಯವನ್ನು ಗುಂಪು ಗುಂಪಾಗಿ ಧ್ವಂಸ ಮಾಡಿ ಬರುವೆನು. ಈಗ ಈ ನನ್ನ ಧನುಸ್ಸೆಂಬ ಸಮುದ್ರದಲ್ಲಿ ರಥವೇಗವೆಂಬ ಪ್ರೇರಿತಗಳಾಗಿ ಹೊರಟು ಬರುವ ಬಾಣ ಪರಂಪರೆಗಳೆಂಬ ತರಂಗ ತಟುಗಳಲ್ಲಿ ಆ ವಾನರ ಸೈನ್ಯವೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ಕುಚ್ಚಿಸಿ ಬಿಡುವೆನು. ಈಗಲೇ ನಾನು ಕಮಲದ ಕುಸುರಿಯಂತೆ ಮೈಬಣ್ಣವುಳ್ಳ ಅರ್ಧ ವಿಕಸಿತವಾದ ತಾವರೆ ಹೂವಿನಂತೆ ಮುಖವುಳ್ಳ ಆ ವಾನರ ಸೈನ್ಯವೆಂಬ ಕೆರೆಯನ್ನು ಪ್ರವೇಶಿಸಿ ಕಾಡಾನೆಯಂತೆ ಕಲಕಿ ಬರುವೆನು. ಈ ಮುಂದಿನ ಯುದ್ಧದಲ್ಲಿ ವಾನರ ಯೂಥಪರು ನನ್ನ ಬಾಣಗಳಿಂದ ನಾಟಿದ ಮುಖವುಳ್ಳವರಾಗಿ ಸಾವಿನಿಂದ ಕೂಡಿದ ಕಮಲದಂತೆ ಕಾಣುವರು. ಯುದ್ಧದಲ್ಲಿ ಅತಿ ಪ್ರಚಂಡರಾಗಿ ವೃಕ್ಷಗಳನ್ನು ಆಯುಧವಾಗಿ ಹಿಡಿದು ಹೋರಾಡತಕ್ಕ ಮಹಾವೀರ ವಾನರರನ್ನು ಕೂಡ ಈಗ ನಾನು ನನ್ನ ಒಂದೊಂದು ಬಾಣಕ್ಕೆ 100 ಮಂದಿಯಂತೆ ಕೊಂದು ಕೆಡಹುವೆನು. ಮುಂದಿನ ಯುದ್ಧದಲ್ಲಿ ನಮ್ಮ ಲಂಕಾವ ನಿವಾಸಿಗಳಾದ ಯಾವ ರಾಕ್ಷಸ ಸ್ತ್ರೀಯರು ಗಂಡಂದಿರನ್ನು ಸಹೋದರರನ್ನು ಮಕ್ಕಳನ್ನು ಕಳೆದುಕೊಂಡು ದುಃಖಿಸುತ್ತಿರುವರು, ಆ ರಾಕ್ಷಸ ಸ್ತ್ರೀಯರೆಲ್ಲರಿಗೂ ಈಗ ನಾನು ಶತ್ರು ವಧದಿಂದ ಕಣ್ಣೀರನ್ನೊರೆಸುವೆನು. ಈಗಿನ ಯುದ್ಧದಲ್ಲಿ ನನ್ನ ಬಾಣಗಳಿಂದ ವಾನರರೆಲ್ಲರನ್ನು ಭೇದಿಸಿ ಅವರ ಪ್ರಾಣಗಳನ್ನು ನೀಗಿಸಿ ಅವರ ಕಳೇಬರಗಳನ್ನು ರಣರಂಗದ ಸುತ್ತಲೂ ಚೆಲ್ಲಾಡಿ ಅಲ್ಲಿನ ನೆಲವನ್ನು ನೋಡುವುದೇ ಕಷ್ಟಸಾಧ್ಯವಾಗುವಂತೆ ಮಾಡುವೆನು.
ಈಗಿನ ಯುದ್ಧದಲ್ಲಿಯೇ ನಾನು ನರಿ, ಹದ್ದು ಮುಂತಾದ ಮಾಂಸಾಹಾರಿ ಜಂತುಗಳೆಲ್ಲಕ್ಕೂ ನನ್ನ ಬಾಣಗಳಿಂದ ಶತ್ರು ಮಾಂಸವನ್ನೊದಗಿಸಿ ತೃಪ್ತಿಪಡಿಸುವೆನು. ಎಲೈ ರಾಕ್ಷಸರೇ, ಶೀಘ್ರದಲ್ಲಿ ನನ್ನ ರಥವನ್ನು ಅಲಂಕರಿಸಿರಿ. ಈಗಲೇ ನನ್ನ ಬಿಲ್ಲನ್ನು ತಂದುಕೊಡಿರಿ. ಈಗ ಸತ್ತುಳಿದಿರುವ ರಾಕ್ಷಸರಲ್ಲಿ ಒಬ್ಬರಾದರೂ ನಿಲ್ಲದೆ ಎಲ್ಲರೂ ನನ್ನನ್ನು ಹಿಂಬಾಲಿಸಿ ಬರಬೇಕು ಎಂದನು. ರಾವಣನು ಹೇಳಿದ ಈ ಮಾತನ್ನು ಕೇಳಿ ಮಹಾಪಾರ್ಶ್ವನೆಂಬ ಮಂತ್ರಿಯು ಅಲ್ಲಿದ್ದ ಸೇನಾಧ್ಯಕ್ಷರನ್ನು ನೋಡಿ ರಾಜಾಜ್ಞೆಯಂತೆ ಈಗಲೇ ಸೈನ್ಯವು ಸಿದ್ಧವಾಗಲಿ ಎಂದು ಆಜ್ಞಾಪಿಸಿದನು. ಒಡನೆಯೇ ಬಲಾಢ್ಯರಾದ ಸೇನಾಪತಿಗಳೆಲ್ಲರೂ ಲಂಕಾಪುರಿಯಲ್ಲಿ ಮನೆ ಮನೆಗೆ ಹೋಗಿ ಕರೆದರು. ಆ ರಾಕ್ಷಸರು ಭಯದಿಂದ ಹಿಂಜರಿದು ಬೇಗನೆ ಬಾರದಿದ್ದುದನ್ನು ನೋಡಿ ಆ ಸೇನಾಧ್ಯಕ್ಷರೆಲ್ಲರೂ ಪ್ರಚಂಡ ಕೋಪಾವೇಶವನ್ನು ಹೊಂದಿ ಬೀದಿ ಬೀದಿಗಳಲ್ಲಿ ಆರ್ಭಟಿಸಿ ಕೂಗುತ್ತಾ ಬಂದರು. ಆಮೇಲೆ ಮುಹೂರ್ತ ಮಾತ್ರದಲ್ಲಿಯೇ ಭಯಂಕರ ಮುಖವುಳ್ಳ ಅನೇಕ ರಾಕ್ಷಸರು ಸಿಂಹನಾದಗಳನ್ನು ಮಾಡುತ್ತಾ ತಮ್ಮ ತಮ್ಮ ಕೈಗೆ ಸಿಕ್ಕಿದಂತೆ ಕತ್ತಿಗಳನ್ನು, ಪುಸ್ತಗಳನ್ನು, ಶೂಲಗಳನ್ನು, ಗದೆಗಳನ್ನು, ತೀಕ್ಷ್ಣ ಧಾರೆಗಳುಳ್ಳ ಶಕ್ತಾಯುಧಗಳನ್ನು, ದೊಡ್ಡ ದೊಡ್ಡ ಕೂಟ ಮುದ್ಗರಗಳನ್ನು, ದಂಡಗಳನ್ನು, ಶುದ್ಧವಾಗಿ ಸಾಣೆ ಇಕ್ಕಿದ ಚಕ್ರಗಳನ್ನು, ಗಂಡು ಗೊಡಲಿಗಳನ್ನು, ಬಿಂಡಿಮಾಳಗಳನ್ನು, ಶತಜ್ಞಗಳೆಂಬ 100 ಆಯುಧಗಳನ್ನು, ಇನ್ನು ಬಗೆ ಬಗೆಯ ಉತ್ತಮಾಯುಧಗಳನ್ನು ಹಿಡಿದು ನೋಡುವವರಿಗೆ ಭಯವನ್ನು ಹುಟ್ಟಿಸುವಂತೆ ವೇಗದಿಂದ ಬಂದರು. ಇಷ್ಟರಲ್ಲಿ ರಾಮನಾಜ್ಞೆಯಂತೆ ಸೇನಾಧ್ಯಕ್ಷನು 8 ಕುದುರೆಗಳಿಂದಲೂ ಸಮರ್ಥನಾದ ಸಾರಥಿಯಿಂದಲೂ ಕೂಡಿದ ಒಂದು ಯುದ್ಧರಥವನ್ನು ತರಿಸಿಬಿಟ್ಟನು. ಒಡನೆಯೇ ಭಯಂಕರ ಸ್ವರೂಪವುಳ್ಳ ರಾವಣನು ತನ್ನ ತೇಜಸ್ಸಿನಿಂದ ರಥವನ್ನು ಬೆಳಗುತ್ತಾ ಆ ರಥವನ್ನೇರಿ ಅನೇಕ ರಾಕ್ಷಸರಿಂದ ಪರಿವೃತನಾಗಿ ತನ್ನ ದೇಹಬಲದಿಂದಲೇ ಭೂಮಿಯನ್ನು ಭೇದಿಸುವಂತೆ ವೇಗದಿಂದ ಹೊರಟನು. ಆಮೇಲೆ ಮಹಾಪಾರ್ಶ್ವ, ಮಹೋದರ, ವಿರೂಪಾಕ್ಷರೆಂಬ 3 ಮಂದಿ ರಾಕ್ಷಸ ಪ್ರಧಾನರು ಕೂಡ ರಾವಣನ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ರಥಗಳನ್ನೇರಿದರು. ಈ ರಾಕ್ಷಸರೆಲ್ಲರೂ ಬಹಳವಾದ ಯುದ್ಧೋತ್ಸಾಹದಿಂದ ಭೂಮಿಯನ್ನು ಭೇದಿಸುವಂತೆ ಭಯಂಕರವಾದ ಸಿಂಹನಾದ ಧ್ವನಿಯನ್ನು ತೋರಿಸುತ್ತಾ ಶತ್ರು ಜಯಾಕಾಂಕ್ಷಿಗಳಾಗಿ ಹೊರಟರು. ಹೀಗೆ ಅನೇಕ ರಾಕ್ಷಸ ಸೈನ್ಯದಿಂದ ಪರಿವೃತನಾಗಿ ಕೈಯಲ್ಲಿ ಮಹಾಧನುಸ್ಸನ್ನು ಹಿಡಿದು ಅದ್ಭುತ ತೇಜಸ್ಸಿನಿಂದ ಬೆಳಗುತ್ತಿದ್ದ ಆ ರಾವಣನು ಪ್ರಳಯ ಕಾಲದಲ್ಲಿ ಪ್ರಜಾನಾಶಕ್ಕಾಗಿ ಹೊರಟು ಬರುವ ಯಮನಂತೆ ಮುಂದೆ ಸಾಗಿ ಬಂದನು. ಮಹಾರಥನಾದ ಆ ರಾವಣನು ವೇಗಶಾಲಿಗಳಾದ ಕುದುರೆಗಳ ಮೇಲೆ ಹೂಡಿದ ರಥವನ್ನೇರಿ ಲಂಕೆಯ ಉತ್ತರ ದ್ವಾರದಿಂದ ಹೊರಟು ರಾಮಲಕ್ಷ್ಮಣರಿದ್ದ ಸ್ಥಳಕ್ಕೆ ಬಂದನು. ಆ ರಾವಣನು ಯುದ್ಧೋದ್ಯುಕ್ತನಾಗಿ ಹೊರಟ ಕೂಡಲೇ ಸೂರ್ಯನ ಕಾಂತಿಯು ಕುಂದಿತು. ದಿಕ್ಕುಗಳೆಲ್ಲವೂ ಅಂಧಕಾರದಿಂದ ಮರೆಯಾದವು. ಪಕ್ಷಿಗಳು ಭಯಂಕರ ಧ್ವನಿಯಿಂದ ಕೂಗತೊಡಗಿದವು. ಭೂಮಿಯು ನಡುಗಿದಂತಾಯಿತು. ಜನ್ಯನು ರಕ್ತವರ್ಷಗಳನ್ನು ಕರೆದನು. ಕುದುರೆಗಳು ದಾರಿಯಲ್ಲಿ ಕಾಲೆಡವಿ ಮುಗ್ಗರಿಸುತ್ತಿದ್ದವು. ರಾವಣನ ಧ್ವಜಾಗ್ರದಲ್ಲಿ ಹದ್ದುಗಳು ಬಂದೆರಗಿದವು. ಅಲ್ಲಲ್ಲಿ ನರಿಗಳು ಅಮಂಗಳ ಧ್ವನಿಯಿಂದ ಊಳಿಡುತ್ತಿದ್ದವು. ರಾವಣನ ಎಡಗಣ್ಣು ಅದಿರಿತು. ಅವನ ಎಡದ ತೋಳು ನಡುಗಿತು. ಅವನ ಮುಖವು ಬಣ್ಣಗೆಟ್ಟಿತು. ಅವನ ಕಂಠಸ್ವರವು ಕುಗ್ಗಿತು. ಆ ಉತ್ತರ ದ್ವಾರದಿಂದ ರಾವಣನು ಯುದ್ಧೋದ್ಯುಕ್ತನಾಗಿ ಹೊರಟಾಗಲೇ ಯುದ್ಧದಲ್ಲಿ ಆತನಿಗೆ ಮರಣಸೂಚಕಗಳಾದ ಈ ದುರ್ನಿಮಿತ್ತಗಳೆಲ್ಲವೂ ಕಾಣಿಸಿದವು. ಸಿಡಿಲು ಬಡಿದಂತೆ ಮಹಾಧ್ವನಿಯೊಡನೆ ಆಕಾಶದಿಂದ ಕೊಳ್ಳಿಗಳು ಉದುರಿದವು. ಅಲ್ಲಲ್ಲಿ ಹದ್ದುಗಳು ಅಮಂಗಳ ಧ್ವನಿಯಿಂದ ಕೂಗಿಡುತ್ತಿರುವಾಗ ಆ ಧ್ವನಿಯನ್ನು ಅನುಸರಿಸಿ ಅಲ್ಲಲ್ಲಿ ಕಾಗೆಗಳು ಗುಂಪು ಗುಂಪಾಗಿ ಸೇರಿ ದೀನ ಸ್ವರದಿಂದ ಅರಚುತ್ತಿದ್ದವು. ಹೀಗಿದ್ದರೂ ರಾವಣನು ಭಯಂಕರಗಳಾದ ಆ ದುರ್ನಿಮಿತ್ತಗಳನ್ನು ಲಕ್ಷ್ಯ ಮಾಡದೆ ಮೃತ್ಯು ಪ್ರೇರಿತನಾದುದರಿಂದ ಅಜ್ಞಾನ ವಶನಾಗಿ ರಾಮನ ಕೈಯಿಂದ ವಧವನ್ನು ಹೊಂದುವುದಕ್ಕಾಗಿ ರಣರಂಗಕ್ಕೆ ಹೊರಟನು. ಮಹಾಬಲಾಢ್ಯರಾದ ಆ ರಾಕ್ಷಸರೆಲ್ಲರೂ ಹೊರಟು ಬರುವಾಗ ಇವರ ರಥಧ್ವನಿಯನ್ನು ಕೇಳಿದೊಡನೆ ಇತ್ತಲಾಗಿ ವಾನರ ಸೇನೆಯೆಲ್ಲವೂ ಯುದ್ಧ ಸನ್ನದ್ಧವಾಗಿ ನಿಂತಿತು. ನಿಮಿಷ ಮಾತ್ರದಲ್ಲಿಯೇ ವಾನರ ರಾಕ್ಷಸರಿಬ್ಬರು ಒಂದಾಗಿ ಸೇರಿ ಜಯಿಸಬೇಕೆಂಬ ಹಠದಿಂದ ಒಬ್ಬರನ್ನೊಬ್ಬರು ಕೂಗಿ ಕರೆಯುತ್ತಾ ತುಮಲ ಯುದ್ಧವನ್ನು ಆರಂಭಿಸಿದರು. ರಾಕ್ಷಸರಾಜನಾದ ರಾವಣನು ಕೂಡ ಕೋಪೋದ್ರಿಕ್ತನಾಗಿ ವಾನರ ಸೇನೆಯನ್ನು ಪ್ರವೇಶಿಸಿ ಸುವರ್ಣಾಲಂಕೃತವಾದ ತನ್ನ ಬಾಣವನ್ನು ಪ್ರಯೋಗಿಸಿ ದೊಡ್ಡ ಯುದ್ಧವನ್ನು ನಡೆಸಿದನು. ಕ್ಷಣ ಮಾತ್ರದಲ್ಲಿಯೇ ಆ ರಾವಣನು ತನ್ನ ಬಾಣಗಳಿಂದ ಕೆಲವು ವಾನರರ ತಲೆಯನ್ನು ಖಂಡಿಸಿದನು. ಕೆಲವರ ಎದೆಯನ್ನು ಸೀಳಿದನು. ಕೆಲವರ ಕಿವಿಗಳನ್ನು ಕತ್ತರಿಸಿದನು.
ವಾನರರು ರಾವಣನ ಬಾಣಪ್ರಹಾರಗಳಲ್ಲಿ ಸಿಕ್ಕಿ ಉಸಿರಾಡುವುದಕ್ಕೂ ಅವಕಾಶವಿಲ್ಲದೆ ಸತ್ತು ಕೆಳಗೆ ಬಿದ್ದರು. ಮತ್ತು ರಾವಣನ ಬಾಣ ಪ್ರಹಾರದಿಂದ ಆ ವಾನರರಲ್ಲಿ ಹಳ್ಳೆ ಮುರಿದವರು, ತಲೆ ಕಡಿದವರು, ಕಣ್ಣು ಕಳಚಿದವರು ರಣರಂಗದ ಸುತ್ತಲೂ ತಂಡ ತಂಡವಾಗಿ ಬಿದ್ದಿದ್ದರು. ರಾವಣನು ರಥದ ಮೇಲೆ ಕುಳಿತು ಕೋಪದಿಂದ ಕಣ್ಣಾಲೆಗಳನ್ನು ತಿರುಗಿಸುತ್ತಾ ಯುದ್ಧ ಭೂಮಿಯ ಯಾವ ಯಾವ ಕಡೆಗೆ ಹೋಗುತ್ತಿದ್ದನು. ಅಲ್ಲಲ್ಲಿದ್ದ ವಾನರರೆಲ್ಲರೂ ಅವನ ಬಾಣವೇಗವನ್ನು ತಡೆದು ನಿಲ್ಲಲಾರದೆ ಭಯದಿಂದ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡುತ್ತಿದ್ದರು. ಇಲ್ಲಿಗೆ 96ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.